ಆದರೆ 10,000 ಹಿಂದೆ ಶ್ರೀರಾಮಚಂದ್ರ ಎಲ್ಲಿ ಹುಟ್ಟುವಾಗ ಅವನ ಕಾಲು ಬೆರಳು ಹೇಗಿತ್ತು ಅಂತ ಬರೆಯೋರಿದ್ದಾರೆ. ಚರಿತ್ರೆ ಅಂದ್ರೆ ನಮಗೆ ಎಂಥದ್ದು ಎವರೆಸ್ಟ್ ಪರ್ವತದಲ್ಲಿ ಹೋಗಿ ಅವ ಒಬ್ಬನೇ ಹಿಂಗೆ ಕೂತಿದ್ದಾನೆ ಶಿವ ಪಾಪ ಕಂಡ್ರೆ ನಮಗೆ ಬೇಜಾರಾಗುತ್ತೆ. ಅವನನ್ನು ನಂಬ್ತೀವಿ, ಇಲ್ಲಿರೋ ನಂಬೋದಿಲ್ಲ. ಆದ್ದರಿಂದ ದೇಹವೇ ದೇಗುಲವಯ್ಯ, ಎಂಥ ಮಾತು ನೋಡಿ. ದೇಹವೇ ದೇಗುಲ, ಅದು ದೇವರು ನಿಮ್ಮ ಒಳಗಡೆ ಇದ್ದಾನೆ. ಆದ್ದರಿಂದ ದೇವಸ್ಥಾನಗಳನ್ನು ನಿರಾಕರಿಸಿ, ದೇವಸ್ಥಾನಗಳಲ್ಲಿ ಗರ್ಭಗುಡಿಯಲ್ಲಿರುವ ಅಮೂರ್ತವಾದಂಥ ಭಗವಂತನ ಕಲ್ಪನೆಯನ್ನೇ ನಿರಾಕರಿಸಿ ನಮ್ಮ ಕೈ ಕಾಲುಗಳನ್ನು ದೇವಸ್ಥಾನದ ಕಂಬಗಳಾಗಿ ಪರಿವರ್ತಿಸಿದ ಒಂದು ಧರ್ಮ ಇದೆಯಲ್ಲ, ಇದು ಕ್ರಾಂತಿಕಾರಕವಾದ ಧರ್ಮ. ಇದು ನಮಗೆ ಈ ಕರ್ಮ ಸಿದ್ಧಾಂತ, ಈ ಪುನರ್ಜನ್ಮಗಳು ಈ ದೇಶಕ್ಕೆ ಹಾಕಿದ ಅತಿ ದೊಡ್ಡ ಬಾಂಬು ಇದು. 2ನೇ ಮಹಾಯುದ್ಧದಲ್ಲಿ ಜಪಾನ್ನ ಮೇಲೆ ಬಾಂಬ್ ಹಾಕಿದೆ. 20 ವರ್ಷದಲ್ಲಿ 45ರಲ್ಲಿ ಬಿದ್ದ ಬಾಂಬ್ ಜಪಾನ್ ನಾಶ ಮಾಡಿತು. 1965ರಲ್ಲಿ 20 ವರ್ಷದಲ್ಲಿ ಅವರು ಟೋಕಿಯೋದಲ್ಲಿ ಒಲಿಂಪಿಕ್ ಮಾಡಿದ್ರು. ಅಂದ್ರೆ ಬಿದ್ದ ಬಾಂಬಿನಿಂದ ಹೊರಗಡೆ ಬಂದ್ಬಿಟ್ರು. 20 ವರ್ಷದಲ್ಲಿ 2 ದಶಕದಲ್ಲಿ ಹೊರಗೆ ಬಂದರು. 1000 ವರ್ಷ ಆದರೂ ನಮಗೆ ಕರ್ಮ ಸಿದ್ಧಾಂತ ಹಾಕಿದ ಬಾಂಬಿಂದ ಈ ಕಡೆ ಬರ್ಲಿಕ್ಕೆ ಆಗ್ಲೇ ಇಲ್ಲ. 1000 ನಮ್ಮ ಮಾತಿನಲ್ಲಿ ನನ್ನ ಕರ್ಮ ನಾವೇ ಹೇಳುದು, ನನ್ನ ಗ್ರಾಚಾರ. ಬಸವಾದಿ ಶರಣರು ಇದನ್ನ ಸಂಪೂರ್ಣವಾಗಿ ನಿರಾಕರಿಸಿದರು, ತಳಸ್ಪರ್ಶವಾಗಿ ನಿರಾಕರಿಸಿದರು. ಆದ್ದರಿಂದ ಯಾವ ಕೋನದಿಂದ ನೋಡಿದ್ರು ಕೂಡ, ಯಾವುದೇ ಕೋನದಿಂದ ನೋಡಿ, ಭಾಷೆಯಿಂದ ನೋಡಿ, ದೇವ ಭಾಷೆ ಅಂತ ಅವರೆಲ್ಲ ಹೇಳ್ಕೊಂಡು ಸಂಸ್ಕೃತವನ್ನು ಗಿರ್ವಾಣ ಭಾಷೆ ಮಾಡುವಾಗ, ದೇವರ ಭಾಷೆ ಕನ್ನಡ ಕಣೆಯ, ನಂಬಿಕರಿದರೆ ಓ ಎಂಬನೇ ಶಿವನು, ನಂಬಿಕರಿದರೆ ಶಿವ ಓ ಅಂತಾನೆ. ಇನ್ನು ನಮ್ಮ ದೇವರು ಕನ್ನಡ ಮಾತಾಡ್ತಾರೆ ಎಂಬುದು ದೊಡ್ಡ ಕ್ರಾಂತಿಕಾರಕವಾದಂಥ ಒಂದು ತೀರ್ಮಾನ. ಈ ಅರ್ಥದಲ್ಲಿ ಯಾವುದೇ ದೃಷ್ಟಿಕೋನದಿಂದ ನೋಡಿದ್ರು ಕೂಡ ಶರಣರು ಆಚರಿಸಿದ ಒಂದು ಧರ್ಮ ಏನಿದೆ ಅದು ವೈದಿಕ ಧರ್ಮಕ್ಕಿಂತ ತುಂಬ ಭಿನ್ನ ಮತ್ತು ಬೇರೆ. ಇದನ್ನು ನಾವು ಈಗಾಗಲೇ ಈ ಚಳುವಳಿ ನಮಗೆ ಇದನ್ನ ಹೇಳಿಕೊಟ್ಟಿದೆ. ಬಟ್ ಒಂದು ಕೊನೆಯ ಒಂದು ಪ್ರಶ್ನೆ, ನಂದು ಹೆಚ್ಚು ಮಾತಾಡೋದಿಲ್ಲ. ಅದು ಏನು ಅಂತಂದ್ರೆ, ಈಗ ಲಿಂಗಾಯತ ಧರ್ಮ ಬೇರೆ ಅಥವಾ ಇನ್ನು ಯಾವುದೋ ಒಂದು ಮಾರಮ್ಮನನ್ನು ಪೂಜಿಸುವ ಒಂದು ಪ್ರಾದೇಶಿಕವಾದ ಸ್ಥಳೀಯವಾದ ಒಂದು ಧರ್ಮ ಬೇರೆ, ಅದನ್ನು ಒಪ್ಪಿಕೊಳ್ಳೋದಕ್ಕೆ ಸಮಸ್ಯೆ ಏನು ಅಂತಲೇ ಅರ್ಥ ಆಗಲ್ಲ ನನಗೆ. ಅದೆಲ್ಲವೂ ಹಿಂದೂ ಈಗ ವಚನಗಳ ಮೇಲೆ ಇತ್ತೀಚೆಗೆ ನಡೆದ ಕೆಲವು ಡಿಸ್ಕೋರ್ಸ್ಗಳು, ಬಂದ ಪುಸ್ತಕಗಳು ನೋಡಿದ್ರೆ ಹಿಂದೂ ಧರ್ಮದ ಭಾಗ, ಹಿಂದೂ ಧರ್ಮದ ಭಾಗ, ಹಿಂದೂ ಧರ್ಮದ ಭಾಗ. ಅದು ಹೆಂಗೆ ಅದರ ಭಾಗ? ಕೆಲವು ನಲ್ನುಡಿಗಳು ಜಗತ್ತಿನ ಎಲ್ಲಾ ಕಡೆ ಇರ್ತವು. ಅವು ಒಬ್ಬನ ಕಿಸೆಯಿಂದ ಒಬ್ಬ ತಗೊಳ್ಬೇಕು ಅಂತ ಇಲ್ಲ. ಆದ್ರೆ ನಾನು ಆಗ ಹೇಳಿದೆ ಅಲ್ಲ, ಮನಕ್ಕೆ ನಾಚದ ವಚನ, ವಚನಕ್ಕೆ ನಾಚದ ಮನ, ಕಾಯಕವೇ ಕೈಲಾಸ ಅಂತ ಹೇಳುವಂತ ಒಂದು ಧೀಮಂತವಾದ ವಿವೇಚನೆ ಇದೆಯಲ್ಲ, ವಿವೇಕ ಇದೆಯಲ್ಲ, ಆ ವಿವೇಕವನ್ನು ಪ್ರತ್ಯೇಕ ಅಂತ ಗುರುತಿಸುವುದರಿಂದ ಯಾರಿಗೆ ತೊಂದರೆ ಆಗ್ತದೆ ಅಂತ ಹೇಳುದು ನಾನು. ಎಲ್ಲವೂ ಅದರ ಭಾಗವೇ ಯಾಕೆ ಆಗಬೇಕು? ಅದು ಯಾಕೆ ಆಗಬೇಕು ಅಂತಂದ್ರೆ, ಈ 2-3% ಜನ 98% ಜನರ ಮೇಲೆ ಅಧಿಕಾರ ಸ್ಥಾಪನೆಗೆ ಮಾಡಿದ ಹುನ್ನಾರಗಳು. ಆದ್ದರಿಂದ ಈ ಹೋರಾಟ ಬರೀ ಧಾರ್ಮಿಕ ಹೋರಾಟ ಅಲ್ಲ, ಇದೊಂದು ಸಾಮಾಜಿಕ ಹೋರಾಟವೂ ಹೌದು, ಇದೊಂದು ಸಾಂಸ್ಕೃತಿಕ ಹೋರಾಟವೂ ಹೌದು, ಇದೊಂದು ಬಿಡುಗಡೆಯ ಹೋರಾಟ ಕೂಡ ಹೌದು.